ರಾಜಕೀಯ ಅನ್ನೋದು ಯಾರ ಹೆಸರಿಟ್ರೋ ಏನಿಟ್ಟಿರೋ ಏನಾಗಿದೆ ಅಂದರೆ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಒಬ್ಬ ಪ್ರಭುನ ಆರಿಸೋದು ಅನ್ನೋ ಲೆವೆಲ್ ನಿಂತೋಗ್ಬಿಟ್ಟಿದೆ. ಆ್ಯಕ್ಚುಲಿ ಪ್ರಜೆಗಳೇ ಪ್ರಭುಗಳು ಅನ್ನೋದು ಕಡಿಮೆ ಆಗೋಗ್ತಾ ಇದೆ ಬರ್ತಾ ಬರ್ತಾ. ನಿಜವಾಗಿ ಗೆಲ್ಲಬೇಕಾದವ್ರು ಯಾರಿರಲಿ ಅಂದಾಗ ಈ ಇಡೀ ಸಂವಿಧಾನ ಬರೆದಿರೋದೇ ಜನಗಳನ್ನ ಗೆಲ್ಸೋಕ್ಕೋಸ್ಕರ, ಪ್ರಜೆಗಳನ್ನ ಗೆಲ್ಸೋಕ್ಕೋಸ್ಕರ. ವೆರಿ ಟ್ರೂ ಸರ್. ಇಷ್ಟರ್ಸ್ ಬದಲಾವಣೆ ಬಯಸ್ತಿದ್ದಾರೆ. ಈ ಸತಿ ಗೌರ್ಮೆಂಟ್ ಚೇಂಜ್ ಆಯ್ತು, ಬೇರೆ ಯಾರೋ ಬಂದ್ಯಾ ನೋಡೋಣ ಅಂತ. ಮತ್ತೆ 5 ವರ್ಷ ನಮಗೆ ಮಾತುಗಳಾಡಕ್ಕೆ ಇರಲ್ಲ. ಏನ್ ಹೇಳಿ, ಓಕೆ ಅವ್ರು ಏನ್ ಹೇಳ್ತಾರೋ ಅದು ಕರೆಕ್ಟು ಅಂತೀವಿ, ಅವ್ರು ಏನ್ ಹೇಳಿದ್ರು ಅದನ್ನ ಕನ್ವಿನ್ಸ್ ಆಗ್ತೀವಿ. ಎಲೆಕ್ಷನ್ ಆದ್ರ ಮೇಲೆ ಆರಿಸಿ ಕಳಿಸಿದ ಮೇಲೆ ಅವ್ನು ನಿರಂತರವಾಗಿ ಜನರ ಸಂಪರ್ಕದಲ್ಲಿದ್ದು ಜನರಿಗೆ ಏನ್ ಬೇಕು ತಿಳ್ಕೊಂಡು ಏನ್ ಹೇಳಿ ಅದರಿಂದ ಪರಿಹಾರ ಮಾಡುವಂತ ಒಂದು ವ್ಯವಸ್ಥೆನೇ ಪ್ರಜಾಕೀಯ. ಸುದ್ದಿ ಮನೆ ಟಾಪ್ 10 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ನಾರ್ಮಲ್ ಆಗಿ 1 ವಾರ 10 ದಿನ ಆಯಿತು. ಉಪ್ಪಿ ಸರ್ ಬಗ್ಗೆ, ಉಪೇಂದ್ರ ಅವ್ರ ಬಗ್ಗೆ ಒಂದಷ್ಟು ಕಾಂಟೆಂಟ್ ನೋಡೋಕೆ ಶುರು ಮಾಡಿದ್ಮೇಲೆ ನನಗೆ ಒಂದೇ ಒಂದು ಅನಿಸಿದ್ದು, ಗುರುವೇ ನಿಮ್ಮ ಆಟ ಏನು ಅಂತ. ಅವನ ಆಟ, ಇವ್ರ ಆಟ. ಸರ್, ಪ್ರತಿ ಇಂಟರ್ವ್ಯೂಲ್ಲೂ ಕೂಡ ನಿಮ್ಮಲ್ಲಿರುವಂತಹ ಆ ಎನರ್ಜಿ ನನಗೆ ತುಂಬ ಇಷ್ಟ ಆಗುತ್ತೆ. ತುಂಬ ವರ್ಷಗಳಿಂದ ನೀವು ಹೇಳ್ಕೊಂಬಂದಂಥ ಮಾತು, ಬೆಳಗ್ಗೆ ಎದ್ದ ತಕ್ಷಣ ಮನಸ್ಸನ್ನು ಸ್ವಚ್ಛವಾಗಿಟ್ಕೊಳ್ಳಿ, ಮೈಂಡನ್ನು ಖಾಲಿಯಾಗಿಟ್ಕೊಳ್ಳಿ, ಹೊಸ್ತೇನೋ ಸಿಗುತ್ತೆ ಅಂತ. ಈ ಪ್ರಕ್ರಿಯೆಗಳು ಶುರುವಾಗಿದ್ದು ಯಾವಾಗಿಂದ ಸರ್? ಖಾಲಿ ಅನ್ನೋದು ತುಂಬ ತುಂಬಿರುತ್ತೆ, ತುಂಬಿಕೊಳ್ಳುತ್ತೆ. ನೋಡಿ, ನೀವೇ ಮತ್ತೆ ಇನ್ಸ್ಪೈರ್ ಮಾಡ್ತಿದ್ದೀರಲ್ಲ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಯೂಶಲಿ ಅಂದರೆ 1 ವಾರ 10 ದಿನ ಆಯಿತು, ಬ್ಯಾಕ್ ಟು ಬ್ಯಾಕ್ ನಿಮ್ಮ ಬಗ್ಗೆ, ಪ್ರಜಾಕೀಯದ ಬಗ್ಗೆ, ಜೊತೆಗೆ ಸಿನಿಮಾದ ಬಗ್ಗೆ ಸೆಲೆಬ್ರೇಷನ್ ಮಾಡುವಂತಹ ನಿಟ್ಟಲ್ಲಿ ಒಂದಷ್ಟು ಕಾಂಟೆಂಟ್ ಆಚೆ ಬರ್ತಿದೆ. ನಾನೊಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಸುದ್ದಿ ಮನೆಗೆ ಇಂಟರ್ವ್ಯೂ ಮಾಡಿದ್ರೆ ನನಗೆ ಕನ್ಫರ್ಮ್ ಇರಲಿಲ್ಲ, ಬಟ್ ಮಾಡ್ತೀನಿ ಅನ್ನೋದ್ರ ಮಧ್ಯೆ ಒಂದಷ್ಟು ಲೇಯರ್ಗಳು ನನ್ನ ಕಣ್ಮುಂದೆ ಬಂತು. ಟೀ ಅಂಗಡಿಯಲ್ಲಿ, ಜನಸಂದಣಿ ಇರುವಂತಹ ಜಾಗದಲ್ಲಿ, ಹೋಟ್ಲ್ಗಳಲ್ಲಿ, ಎಲ್ಲೋ ಒಂದು ಪಾರ್ಕಲ್ಲಿ ಜನ ನಿಮ್ಮ ಬಗ್ಗೆ ಮಾತಾಡ್ತಿರುವಂಥ ಮಾತು, ಪ್ರಜಾಕೀಯದ ಬಗ್ಗೆ ಮಾತಾಡ್ತಿರುವಂಥ ಮಾತು, ಅವರು ಕಂಡಂತಹ ಪರ್ಸ್ಪೆಕ್ಟಿವ್ಗೆ ನನ್ನೊಂದಷ್ಟು ವಿಷಯಗಳನ್ನ ಸೇರಿಕೊಂಡು ಸರ್ ಒಂದು 10 ವ್ಯಾಲಿಡ್ ವಿಷಯಗಳನ್ನು ಡಿಸ್ಕಸ್ ಮಾಡ್ತೀನಿ ಸರ್. ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯಗಳಲ್ಲಿ ಇದ್ದಾವೆ ಸರ್. ಫಸ್ಟ್ ನೀವು ಒಂದು ಕೊಡಿ ಸರ್. ಓಕೆ ಸರ್, ನಾನು ಹೇಳ್ತೀನಿ ಸರ್. ಹಾಂ ಸರ್, ಇಲ್ಲಿ ಜನ ಏನಂತಾರಂದರೆ, ಯಾವುದೇ ಒಂದು ಪಕ್ಷದ ಬಗ್ಗೆ, ಒಂದು ಸಿದ್ಧಾಂತದ ಬಗ್ಗೆ ಒಬ್ಬರಿಂದ ಇನ್ನೊಬ್ಬರಿಗೆ, 2ರಿಂದ 4 ಜನಕ್ಕೆ ತಲುಪಬೇಕಂದ್ರೆ ಅದಕ್ಕೊಂದು ಗಟ್ಟಿ ಅಸ್ತಿತ್ವ ಬೇಕು. ಆ ಅಸ್ತಿತ್ವ ಉಪೇಂದ್ರ ಅವರ ಪ್ರಕಾರ ಏನು ಅಂತ ಜನಗಳು ಇದನ್ನು ಬರ್ಕೊಟ್ಟಿದ್ದಾರೆ ನೋಡಿ ಅವರೇ. ಇಲ್ಲಿ ಪ್ರಜಾಕೀಯ ಅನ್ನೋದು ಸುಮ್ಮನೆ ಹೆಸರಿಟ್ಟಿಲ್ಲ. ಅದು ಆ್ಯಕ್ಚುಲಿ ಏನಂದರೆ, ನಾನು ಮತ್ತೆ ಅದನ್ನು ಹೇಳಬೇಕಾಗಿಲ್ಲ. ರಾಜಕೀಯ ಅನ್ನೋದು ಯಾರ ಹೆಸರಿಟ್ರೋ ಏನಿಟ್ಟಿರೋ ಏನಾಗಿದೆ ಅಂದರೆ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಒಬ್ಬ ಪ್ರಭುನ ಆರಿಸೋದು ಅನ್ನೋ ಲೆವೆಲ್ ನಿಂತೋಗ್ಬಿಟ್ಟಿದೆ. ಆ್ಯಕ್ಚುಲಿ ಪ್ರಜೆಗಳೇ ಪ್ರಭುಗಳು ಅನ್ನೋದು ಕಡಿಮೆ ಆಗೋಗ್ತಾ ಇದೆ ಬರ್ತಾ ಬರ್ತಾ. ರಾಜ್ಯಗಳನ್ನ ಆಯ್ಕೆ ಮಾಡಿ ರಾಜರು ಅವ್ರು ಗೆದ್ರು, ಇವ್ರು ಗೆದ್ರು, ಆ ಪಕ್ಷ ಗೆಲ್ತು, ಈ ಪಕ್ಷ ಗೆಲ್ತು. ಅದು ಆ್ಯಕ್ಚುಲಿ ಆಗಬಾರ್ದು ಪ್ರಜಾಪ್ರಭುತ್ವದಲ್ಲಿ. ಸೊ ನನಗೆ ತುಂಬ ವರ್ಷಗಳಿಂದ ಕಾಡೋದು, ನಿಜವಾಗಿ ಗೆಲ್ಲಬೇಕಾದವ್ರು ಯಾರಿರಲಿ ಅಂದಾಗ ಈ ಇಡೀ ಸಂವಿಧಾನ ಬರೆದಿರೋದೇ ಜನಗಳನ್ನ ಗೆಲ್ಸೋಕ್ಕೋಸ್ಕರ, ಪ್ರಜೆಗಳನ್ನ ಗೆಲ್ಸೋಕ್ಕೋಸ್ಕರ. ವೆರಿ ಟ್ರೂ ಸರ್. ಎಸ್ ಏನು ಹೇಳಿ, ಬಟ್ ಒಂದು ಟೈಮ್ ಇತ್ತು ಆವಾಗ ಏನಂದರೆ ಒಬ್ಬನ ಅಭ್ಯರ್ಥಿನ ಆರಿಸಿ ಕಳಿಸೋದು, ಅವರು ಇವ್ರ ಪರವಾಗಿ ಮಾತಾಡೋದು ಅನ್ನೋದಿತ್ತು. ಆದರೂ ಕೂಡ ನೋಡಿ, ಅಲ್ಲೂ ಕೂಡ ಗ್ರಾಮ ಸಭೆಗಳು ಏನು ಹೇಳಿ ಅವೆಲ್ಲ ಸಭೆಗಳು ಮಾಡಿ ಜನರ ಬಗ್ಗೆ ಜನರ ಜೊತೆ ಡಿಸ್ಕಸ್ ಮಾಡಿ ಅವ್ರಿಗೆ ಏನು ಬೇಕು ಅನ್ನೋ ಅಭಿಪ್ರಾಯ ತೊಗೊಂಡೋಗಿ ಕೆಲಸ ಮಾಡಿಸಿ ಅನ್ನೋದೇ ಇದ್ದಿದ್ದು. ಈಗ ಟೆಕ್ನಾಲಜಿ ಬೆಳೆದು ಇನ್ನೂ ಭಾಳ ಬೇಗ ಕನೆಕ್ಟ್ ಆಗೋವಂಥ ಸಿಸ್ಟಮ್ಗಳಿದ್ದಾವೆ ಅಲ್ವಾ. ನಿಮ್ಮ ಮೀಡಿಯಾ ನೋಡಿ, ಡೈರೆಕ್ಟ್ ಲೈವ್ ತಗೊಂತೀರಾ ನೀವು ಅಲ್ವಾ, ತುಂಬಾ ಅಪ್ಡೇಟೆಡ್ ವರ್ಷನ್ ಅಲ್ಲಿ. ಈಗ ಸೋಷಿಯಲ್ ಮೀಡಿಯಾಗಳು ಬಂದಿದ್ದಾವೆ, ಯಾರ ಅಭಿಪ್ರಾಯ ಹೆಂಗ್ ಬೇಕಾದ್ರೂ ತಲುಪಿಸ್ಬೋದು. ಈ ತರ ಒಂದು ಇರಬೇಕಾದ್ರೆ ನನಗನ್ಸಿದ್ದು ಇದು ಕರೆಕ್ಟ್ ಟೈಮು. ಆಮೇಲೆ ಯಂಗ್ಸ್ಟರ್ಸ್ ಬದಲಾವಣೆ ಬಯಸ್ತಿದ್ದಾರೆ. ಸೊ ಈ ಟೈಮ್ ಏನೋ ಕಾಲ ಪಕ್ವವಾಗಿದೆ ಅಂತಾರಲ್ಲ, ಆ ಥರ ಆಗಿದೆ ಅಂತ ನನಗೆ ಒಂದು ವಿಶ್ವಾಸ ಬರ್ತಾ ಇದೆ. ಇವಾಗ ಖಂಡಿತ ಆಗುತ್ತಿದ್ದು. ಆ ಜನಗಳನ್ನ ಕನೆಕ್ಟ್ ಮಾಡಿ ಜನಗಳಿಗೆ ಏನು ಬೇಕು ಅಂತ ತಿಳ್ಕೊಂಡು ಅದಕ್ಕೆ ಕರೆಕ್ಟಾಗಿ ಕೆಲಸ ಮಾಡೋವಂಥ ಒಬ್ಬ ಕಾರ್ಮಿಕ ವ್ಯವಸ್ಥೆ ಬರಬೇಕು, ಸಂಬಳಕ್ಕೆ ಕೆಲಸ ಮಾಡೋಂಥ ವ್ಯವಸ್ಥೆ ಬರಬೇಕು. ಸೊ ಅದು ಬರಬೇಕು ಅಂದರೆ ಮತ್ತೆ ಏನಂದರೆ ಪ್ರಚಾರ ಗೀಚಾರ ಅಂದ ಕೂಡಲೇ ಮತ್ತೆ ದುಡ್ಡು ಖರ್ಚಾಗುತ್ತೆ. ಏನೋ ಸಾಮಾನ್ಯ ನಿದ್ದಕ್ಕಾಗದಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಟ್ಸ್ ಆಲ್ ಅಬೌಟ್ ರೂಟೀನ್ ಪ್ರೋಸೆಸ್. ಮತ್ತೆ ದುಡ್ಡಿರೋನು ಹೆವಿ ಪ್ರಚಾರ ಮಾಡ್ತಾನೆ, ಹೆವಿ ಬೇವ್ ಎಬ್ಬಿಸ್ತಾನೆ. ಓಹೋ ಏನಪ್ಪ ಎಲ್ಲರೂ ಈ ಕಡೆ ತಿರುಗ್ತಿದ್ದಾರೆ. ಆ ಬದಲಾವಣೆ ಬಯಸೋರಿಗೆ ಯಾರೋ ಒಬ್ರು ಬಂದ್ರಪ್ಪ ಜೋರಾಗಿ, ಚೇಂಜ್ ಮಾಡಿ ನೋಡೋಣ ಅಂತ, ಅದಕ್ಕೆ ಸಂತೋಷ ಪಟ್ಕೊಳ್ಳೋ ಥರ ಆಗ್ಬಿಟ್ಟಿದೆ.
ಈ ಸತಿ ಗೌರ್ಮೆಂಟ್ ಚೇಂಜ್ ಆಯ್ತು, ಬೇರೆ ಯಾರೋ ಬಂದ್ಯಾ ನೋಡೋಣ ಅಂತ. ಮತ್ತೆ 5 ವರ್ಷ ನಮಗೆ ಮಾತುಗಳಾಡಕ್ಕೆ ಇರಲ್ಲ. ಹೌದು ಹೌದು. ಏನು ಹೇಳಿ, ಓಕೆ ಅವ್ರು ಏನು ಹೇಳ್ತಾರೋ ಅದು ಕರೆಕ್ಟು ಅಂತೀವಿ, ಅವ್ರು ಏನು ಹೇಳಿದ್ರು ಅದನ್ನು ಕನ್ವಿನ್ಸ್ ಆಗ್ತೀವಿ. ಸೊ ಈ ಪರಿಸ್ಥಿತಿ ಬಂದಿರೋದ್ರಿಂದ ಈ ಎಲೆಕ್ಷನ್ ಸಿಸ್ಟಮ್ ಬೇರೆ ಥರ ಆಗಬೇಕು. ಎಲೆಕ್ಷನ್ ಇವಾಗಿರೋದನ್ನ ಚೇಂಜ್ ಮಾಡೋಕ್ಕಲ್ಲ, ಅದು ಕರೆಕ್ಟಾಗಿದೆ ಬಿಡಿ. ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟ್ ಇಟ್ಕೊಂಡು ಜನಾಭಿಪ್ರಾಯ ಸಂಗ್ರಹಣೆ ಮಾಡೋದು ಹೇಗೆ, ಅದಕ್ಕೆ ಟೆಕ್ನಾಲಜಿ ಹೆಂಗೆ ಬಳಸಬೇಕು. ಸೊ ಅವಾಗ ಹೇಳಿದ್ದು ಏನಂದರೆ, ಎಲೆಕ್ಷನ್ ಟೈಮಲ್ಲಿ ಬರೋದು ಮುಖ್ಯ ಅಲ್ಲ. ನಿಜ ಹೇಳಬೇಕು ಅಂದರೆ ಎಲೆಕ್ಷನ್ ಆದ್ರ ಮೇಲೆ ಆರಿಸಿ ಕಳಿಸಿದ ಮೇಲೆ ಅವ್ನು ನಿರಂತರವಾಗಿ ಜನರ ಸಂಪರ್ಕದಲ್ಲಿದ್ದು ಜನರಿಗೆ ಏನು ಬೇಕು ತಿಳ್ಕೊಂಡು ಏನು ಹೇಳಿ ಅದರಿಂದ ಪರಿಹಾರ ಮಾಡುವಂಥ ಒಂದು ವ್ಯವಸ್ಥೆನೇ ಪ್ರಜಾಕೀಯ. ಎಸ್ ಸರ್, ತುಂಬ ಒಳ್ಳೆ ಉತ್ತರ ಸಿಕ್ತು ಅನ್ಕೋತೀನಿ ಆ ಪ್ರಶ್ನೆ ಡಿಸ್ಕಸ್ ಮಾಡಿದವ್ರಿಗೆ. ಇನ್ನೊಂದು ಕೊಡಿ ಸರ್. ಸರ್, ಇದು ತುಂಬ ಅಥೆಂಟಿಕ್ ಆದಂಥದ್ದು. ಅಂದರೆ ರಾಜಕೀಯ ಅನ್ನೋದನ್ನು ಒಂದಷ್ಟು ಜನ ಸರ್ ಏನೋ ಅಂದರೆ ರಾವಣ ಜರಾಸಂಧ ಕೀಚಕ ಏನೋ ಹೇಳ್ಕೊಂಡ್ರು. ಇದು ನನ್ನ ಪ್ರಶ್ನೆ ಸರ್, ಇದು ಪರ್ಸ್ನಲ್ ಪ್ರಶ್ನೆ. ಇಲ್ಲಿ ಪ್ರಜಾಕೀಯನ ನಾನು ಹೇಗೆ ಡಿಫೈನ್ ಮಾಡ್ತೀನಿ ಅಂತಂದರೆ, ಪ್ರಜೆಗಳನ್ನು ಪ್ರಜ್ಞಾವಂತರನ್ನಾಗಿಸೋದು, ಜ ಅಂದಾಗ ಜಾಗೃತಗೊಳಿಸೋದು, ಕಿ ಅಂದಾಗ ಕೀರ್ತಿಶಾಲಿಗಳನ್ನಾಗಿ ಅವ್ರು ಮಾಡೋದು, ಅಂದರೆ ಯಶಸ್ವಿಗಳನ್ನಾಗಿ ಮಾಡೋದು. ಇದು ನಾನು ಬರ್ಕೊಂಡಿದ್ದೆ ಸರ್, ಇದು ನನ್ನ ಪ್ರಶ್ನೆ. ಸೂಪರ್ ನೋಡಿ, ಇಲ್ಲೇ ಹೇಳ್ಬಿಟ್ರಿ ಎಲ್ಲ. ಪ್ರಜ್ಞಾವಂತರನ್ನಾಗಿ ಜಾಗೃತರನ್ನಾಗಿ ಮಾಡಿ ಕೀರ್ತಿಶಾಲಿಗಳನ್ನಾಗಿ ಮಾಡಿ ಯಶಸ್ಸಿನ ದಾರಿ ಅಂತ ಕರ್ಕೊಂಡು ಹೋಗೋದು. ಸರ್, ಈ ಥರದ ಪರ್ಸ್ಪೆಕ್ಟಿವನ್ನ ಸರ್ ನೀವು ಅಥೆಂಟಿಕ್ ಆಗಿ ಎಷ್ಟು ಬಿಲೀವ್ ಮಾಡ್ತೀರಿ ಸರ್ ಈ ಒಂದು ಹೋಲ್ ಪ್ರೊಸೆಸ್ನ? ಇಲ್ಲ, ಇದೇ ಆಗಬೇಕಾಗಿದ್ದು. ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಇನ್ನು ಇಷ್ಟು ದೊಡ್ಡದಾಗಿ ಹೇಳಿದಾಗ ಅದು ಹೆಂಗೆ ಏನಾಗ್ಬಿಟ್ಟಿದೆ ಅಂದರೆ, ಜನ ಬೈಯೋ ಲೆವೆಲಿಗೆ ತಂದು ಇಟ್ಬಿಟ್ಟಿದ್ದಾರೆ ಈ ವ್ಯವಸ್ಥೆ. ಜನ ಸರಿ ಇಲ್ಲ ರೀ, ಜನ ಬುದ್ಧಿ ಇಲ್ಲ ರೀ, ಜನ ಇದಿಲ್ಲ ರೀ ಅಂತ. ಏನು ಹೇಳಿ, ಇದು ನಾವು ಮಕ್ಳನ್ನ ಬೆಳೆಸ್ದಂಗೆ ಮನೆಯಲ್ಲಿ ನಮ್ಮ ಮಕ್ಳನ್ನ ನಾವೇ ಕರೆಕ್ಟಾಗಿ ಬೆಳೆಸ್ದೆ, ನಾವೇ ಬೈಕೊಂಡು ನಮ್ಮ ಮಕ್ಳು ಸರಿ ಇಲ್ಲ ರೀ ಅಲ್ಲ. ನಿಜವಾಗ್ಲೂ ಅಪ್ಪ ಅಮ್ಮ ಹೇಗಿರ್ತಾರೆ ಅನ್ನೋದ್ರ ಮೇಲೆ ಮಕ್ಕಳು ಹಾಗೆ ಬೆಳ್ಕೊತಾರೆ. ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದ್ರ ಮೇಲೆ ಮಕ್ಕಳು ಬೆಳ್ಕೊತಾರೆ. ಮಕ್ಕಳನ್ನ ಎಷ್ಟು ಜಾಗೃತರಾಗಿ ಮಾಡಬೇಕು, ಅವ್ರ ಹತ್ರ ಏನು ಡಿಸ್ಕಸ್ ಮಾಡಬೇಕು. ತುಂಬ ಜನ ನಾನು ಕೇಳಿದ್ದೀನಿ. ಒಂದು ಸತಿ ಮಾಲಾಶ್ರೀ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಮಾಲಾಶ್ರೀ ಅವ್ರು ಚೆನ್ನಾಗಿ ಹೇಳಿದ್ರು, ನಾನು ಇವತ್ತಿಂದನೇ ಅವ್ರಿಗೆ ಇನ್ನೂ 14 ವರ್ಷ 15 ವರ್ಷ ಆ ಮಕ್ಕಳಿಗೆ ಅವಾಗ್ಲಿಂದನೇ ಅವರು ಮನೆ ಈ ಕೆಲಸ ಮಾಡಿದ್ರೆ ನಿನಗೆ ಇದೊಂದು ತಂದು ಕೊಡ್ತೀನಿ, ಹೊಸ ಡ್ರೆಸ್ಸು, ಮಗನಿಗೆ ಈ ಕೆಲಸ ಮಾಡ್ಕೊಂಬ ಇದನ್ನು ಕೊಡ್ತೀನಿ. ಅವತ್ತಿಂದನೇ ಬಿಡು, ಲಂಚ ಅನ್ಕೊಳ್ಳಿ ಪರವಾಗಿಲ್ಲ, ಬಟ್ ಅವ್ರಿಗೆ ಅರ್ಥ ಆಗಬೇಕು. ಅದನ್ನ ಸಂಭಾವನೆ ಅಂತ ಅನ್ಕೊಳ್ಳಿ. ಸಂಭಾವನೆ ಅನ್ಕೊಳ್ಳಿ. ಅವ್ರಿಗೆ ಹಣ ಸಂಪಾದನೆ ಮಾಡೋ ದಾರಿ ಗೊತ್ತಾಗಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು. ನಮ್ಮ ಡ್ಯೂಟಿ ಭಾಳ ಇದೆ ಅದರಲ್ಲಿ, ಭಾಳ ಅದ್ಭುತವಾಗಿ ಹೇಳಿದ್ರು. ಇದೇ ತುಂಬ ದೊಡ್ಡ ವ್ಯಕ್ತಿಗಳು ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ ಆ ಒಂದು ಪ್ರಯತ್ನ ಆಗಬೇಕು ಆ್ಯಕ್ಚುಲಿ. ಸೊ ಮೇಲಿರೋರು ಇದು ಇನ್ನೊಂದು ಚೆನ್ನಾಗಿ ಹೇಳಿದ್ದಾರೆ, ಮೆಟ್ಲನ್ನ ಮೇಲಿಂದ ಗುಡಿಸೋದು ಈಸಿ, ಕೆಳಗಿಂದ ಮೇಲೆ ಗುಡಿಸ್ಕೊಂಡು ಹೋಗೋದು ಕಷ್ಟ. ತುಂಬ ಸುಸ್ತಾಗ್ಬಿಡುತ್ತೆ ಆಮೇಲೆ ಮತ್ತೆ ಕಸ ಕೆಳಗೆ ಬೀಳುತ್ತೆ. ಸೊ ಮೇಲಿನವರು ಯೋಚನೆ ಮಾಡ್ಬಿಟ್ಟು ಅನ್ಕೊಳ್ಳಿ, ಇದೆಲ್ಲ ಭಾಳ ಅದ್ಭುತವಾದ ಬದಲಾವಣೆ ಆಗುತ್ತೆ. ಬಟ್ ಅವ್ರು ಮಾಡ್ತಾ ಇಲ್ಲ ಅಂತ ಹೇಳ್ತಿಲ್ಲ, ಮಾಡ್ತೀರಿ. ಯಾಕಂದರೆ ಇದೊಂದು ಸಿಸ್ಟಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಹಣ ಖರ್ಚು ಮಾಡದೆ ನಾವು ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ. ಒಂದು ಪ್ರಭಾವಿ ಪಕ್ಷ ಬೇಕು, ನಾಯಕರುಗಳು ಬೇಕು. ಸೊ ಏನೋ ಮಾಡೋಕ್ಕೋಗಿ ಅಲ್ಲಿ ಸಿಕ್ಕಾಕೊಂಡು ಅಲ್ಲಿ ಹಣ ಗಿಣ ಜಾಸ್ತಿ ವೆಚ್ಚ ಮಾಡಿ ಕರಪ್ಷನ್ ಹೆಂಗೆ ತೆಗಿತೀರ ನೀವು? ಅಷ್ಟೊಂದು ಸಾವಿರಾರು ಕೋಟಿ ಖರ್ಚು ಮಾಡಿ. ಸೊ ಆಮೇಲೆ ಅದನ್ನು ಹೇಳ್ಕೊಂಡು ಬರ್ತೀರ, ಈ ಜನ ದುಡ್ಡು ಕೊಡದೆ ಓಟ್ ಹಾಕಲ್ಲ ರೀ ಅಂತ. ಅದೊಂದು ಅಂದರೆ ಅದನ್ನ ಯಾರು ಸರಿ ಮಾಡಬೇಕಾದವರು? ನೀವು 3 ಜನ ಸೇರ್ಕೊಂಡು ಹೇಳಿ, ನಾವು ಕೊಡಲ್ಲ ಈ ಥರ ಹೇಳ್ತೀವಿ ಅಂತೇಳಿ. ಸೊ ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಇಲ್ಲಿ ಪ್ರಚಾರಗಳಿರಲ್ಲ, ಬ್ಯಾನರ್ಗಳು, ಪೋಸ್ಟರ್ಗಳಿರಲ್ಲ. ಅದು ಮಾಡದೇ ಇದ್ರೆ ಹೆಂಗ್ರಿ ಗೊತ್ತಾಗೋದು ಅಂದರೆ, ಇವಾಗ ನಿಮ್ಮ ಕೈಲೇ ಇದೆಯಪ್ಪ, ಪಕ್ಷನೇ ನಿಮ್ಮ ಕೈಲಿ ಕೊಟ್ಟಿದ್ದೀನಿ ನಾನು, ನೀವೇ ಪ್ರಚಾರ ಮಾಡೋದು. ಒಬ್ಬೊಬ್ರು 4 ಜನಕ್ಕೆ ಮಾಡಿ ಒಂದು ಸಣ್ಣ ವಿಡಿಯೋ ಮಾಡಿ, ಇಲ್ಲಿಂದ ಹೋಗ್ತಾ ಒಂದು ಸಣ್ಣ ವಿಡಿಯೋ. ಏನು ಹೇಳಿ, ಯಾರೋ ಒಬ್ರು ಕೈಯಲ್ಲಿ ಫೋನ್ ಇದೆ, ಒಂದು ಎತ್ಕೊಂಡು ನಾನು ಪ್ರಜಾಕೀಯ ವಿಚಾರಗಳು ಸಪೋರ್ಟ್ ಮಾಡ್ತೀನಿ, ಈ ವಿಚಾರ ನನಗೆ ಇಷ್ಟ ಆಯಿತು, ಒಂದು ವಿಚಾರ ಹೇಳಿ ಸಾಕು. ನಿಮ್ಮ ಬೆರಳಲ್ಲಿ ನಿಮ್ಮ ಆಯ್ಕೆ. ಅದು 4 ಜನಕ್ಕೆ ತಲುಪುತ್ತೆ. ನಿಮ್ಮ ಮನೆಯವ್ರನ್ನ ಬದಲಾಯಿಸಿ ಹೇಳಿ, ಈ ಥರ ಆಗಬಾರ್ದು, ಈಗ ನಮಗೆ ಬಂದರೆ ಓಟ್ ಹಾಕ್ತೀವಿ ಅನ್ನೋದು ಹೊಟ್ಟೋಗ್ಬಿಡ್ಬೇಕು. ಏನು ಹೇಳಿ, ಎಲೆಕ್ಷನ್ ಆಯ್ಕೆ ಮಾಡ್ರ ಮೇಲೆ ಅವ್ನು ಬರೋ ಥರ ವ್ಯವಸ್ಥೆ ಬರಬೇಕು, ಅದನ್ನು ಕೇಳಿ ಓಟ್ ಹಾಕಬೇಕು. ಈ ಥರ ಸಣ್ಣ ಪುಟ್ಟದ್ದು ಆಗಬೇಕು ಆ್ಯಕ್ಚುಲಿ.